ಅಶ್ವಿಭ್ಯಾಂ ನಿರ್ಮಿತಂ ಶ್ರೇಷ್ಠಂ ಕೂಷ್ಮಾಂಡಕ ರಸಾಯನಂ. ನಮಸ್ಕಾರ, ಆಯುರ್ಗೃಹ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ನಾವು ಇವತ್ತು ನಮ್ಮ ಶರೀರದ ದೈಹಿಕ ಹಾಗೂ ಮಾನಸಿಕ ಶಕ್ತಿಯನ್ನು ವೃದ್ಧಿಸುವಂತಹ ಕೂಷ್ಮಾಂಡ ಅವಲೇಹ್ಯದ ತಯಾರಿಕೆ ಹೇಗೆ ಅನ್ನೋದನ್ನು ನೋಡೋಣ. ಕೂಷ್ಮಾಂಡ ಅಂದರೆ ಕುಂಬಳಕಾಯಿ. ಕುಂಬಳಕಾಯಿಯ ಲೇಹ್ಯ ಅಥವಾ ರಸಾಯನ. ಇದನ್ನು ಯಾರ್ಯಾರು ತಗೊಳ್ಬೇಕು, ಯಾವ ಕಾಯಿಲೆಗೆ ಈ ಕುಂಬಳಕಾಯಿಯ ರಸಾಯನವನ್ನು ತಗೊಳ್ಬೇಕು ಅನ್ನೋದನ್ನು ಮೊದಲಿಗೆ ನೋಡೋಣ. ಆಯುರ್ವೇದದ ಭೈಷಜ್ಯ ರತ್ನಾವಲಿ ಎಂಬ ಗ್ರಂಥದಲ್ಲಿ ಕೂಷ್ಮಾಂಡ ರಸಾಯನದ ಕುರಿತು ಹೇಳಿದ್ದಾರೆ. ಕಾಸಶ್ವಾಸ ತಮಶ್ಚರ್ದಿ ತೃಷ್ಣಾ ಜ್ವರ ನಿಪೀಡಿತ ವೃಷ್ಯಂ ಪುನರ್ನವಕರಂ ಬಲವರ್ಣ ಪ್ರಸಾದನಂ ಉರಹಸಂಧಾನಕರಂ ಬ್ರಹ್ಮಣಂ ಸ್ವರವರ್ಧನಂ ಅಶ್ವಿಭ್ಯಾಂ ನಿರ್ಮಿತಂ ಶ್ರೇಷ್ಠಂ ಕೂಷ್ಮಾಂಡಕ ರಸಾಯನಂ. ಕಾಸಶ್ವಾಸ ತಮಃ ಅಂದರೆ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು, ಕೆಮ್ಮು ಆಗಿರ್ಬೋದು, ದಮ್ಮು ಆಗಿರ್ಬೋದು, ಅಂದರೆ ತುಂಬ ಸಮಯದಿಂದ ಶ್ವಾಸಕೋಶ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇರುವವರಿಗೆ ಈ ಕೂಷ್ಮಾಂಡಕ ರಸಾಯನ ಒಂದು ಅದ್ಭುತವಾದಂತಹ ಔಷಧಿ. ಹಾಗೆಯೇ ಈ ಟ್ಯೂಬರ್ಕ್ಯುಲೋಸಿಸ್ ಅಂದರೆ TB ಅಂತ ಹೇಳ್ತೇವೆ, ಈ ಕಾಯಿಲೆಯಿಂದ ಗುಣಮುಖರಾದಂಥವರು ಸಹ ತಮ್ಮ ಶ್ವಾಸಕೋಶದ ಶಕ್ತಿಯನ್ನು ಹೆಚ್ಚಿಸಲಿಕ್ಕೋಸ್ಕರ ಈ ಕೂಷ್ಮಾಂಡಕ ರಸಾಯನವನ್ನು ಸೇವಿಸಬಹುದು. ತೃಷ್ಣಾ ಜ್ವರ ನಿಪೀಡಿತ, ತುಂಬ ಬಾಯಾರಿಕೆಯಿಂದ ಬಳಲ್ತಾ ಇರುವವರು, ಪದೇ ಪದೇ ಜ್ವರ ಬರ್ತಾ ಇರುವವರು ಈ ಕೂಷ್ಮಾಂಡಕ ಅವಲೇಹ್ಯವನ್ನು ಸೇವಿಸಬಹುದು. ಹಾಗೆಯೇ ವೃಷ್ಯಂ ಪುನರ್ನವಕರಂ ಬಲವರ್ಣ ಪ್ರಸಾದನಂ, ನಮ್ಮ ಶರೀರಕ್ಕೆ ಹೊಸ ಚೈತನ್ಯವನ್ನು ತುಂಬಿ ನಮ್ಮ ಶಕ್ತಿಯನ್ನು ವೃದ್ಧಿಸ್ತದೆ, ಹಾಗೆಯೇ ಶರೀರಕ್ಕೆ ಕಾಂತಿಯನ್ನು ಕೊಡ್ತದೆ. ಉರಹ ಸಂಧಾನಕರಂ, ಮರದಿಂದ ಬಿದ್ದಾಗಿರ್ಬೋದು ಅಥವಾ ಯಾವುದೇ ಆಕ್ಸಿಡೆಂಟ್ ಆಗಿರ್ಬೋದು, ಇದರಿಂದ ನಮ್ಮ ಎದೆಗೂಡಿಗೆ ಪೆಟ್ಟು ಬಿದ್ದಂತಹ ಸಂದರ್ಭದಲ್ಲಿ ಅದರಿಂದ ನಾವು ಚೇತರಿಸಿಕೊಳ್ಳಲಿಕ್ಕೋಸ್ಕರ ಈ ಕೂಷ್ಮಾಂಡಕ ಅವಲೇಹ್ಯವನ್ನು ಸೇವಿಸಬಹುದು. ಪುಟ್ಟ ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಎಲ್ಲರೂ ಸಹ ತಮ್ಮ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು, ತೂಕವನ್ನು ಹೆಚ್ಚಿಸಿಕೊಳ್ಳಲು, ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ಹಾಗೂ ಮಾನಸಿಕ ಆರೋಗ್ಯವನ್ನು ವೃದ್ಧಿಸಲು ಈ ಕೂಷ್ಮಾಂಡಕ ಅವಲೇಹ್ಯವನ್ನು ಸೇವಿಸಬಹುದು. ಪಿತ್ತ ಸಂಬಂಧಿ ದೋಷದಿಂದ ಬಳಲ್ತಾ ಇರುವವರು ಸಹ ಈ ಕೂಷ್ಮಾಂಡ ಅವಲೇಹ್ಯವನ್ನು ತೆಗೆದುಕೊಳ್ಳಬಹುದು. ಅಶ್ವಿಭ್ಯಾಂ ನಿರ್ಮಿತಂ ಶ್ರೇಷ್ಠಂ ಕೂಷ್ಮಾಂಡಕ ರಸಾಯನಂ. ಸ್ವತಃ ಅಶ್ವಿನಿ ಕುಮಾರರಿಂದ ತಯಾರಿಸಲ್ಪಟ್ಟ ಈ ಕೂಷ್ಮಾಂಡಕ ಅವಲೇಹ್ಯ ಬಹಳ ಶ್ರೇಷ್ಠವಾದ ಗುಣಗಳನ್ನು ಹೊಂದಿದೆ. ಇಂತಹ ಒಂದು ಅದ್ಭುತವಾದ ರಸಾಯನವನ್ನು ನಾವು ನಮ್ಮ ಮನೆಯಲ್ಲಿ ಹೇಗೆ ತಯಾರಿಸಬಹುದು ಅಂತ ನೋಡೋಣ. ಬನ್ನಿ ನೋಡೋಣ. ಮೊದಲಿಗೆ ಬೂದು ಕುಂಬಳಕಾಯಿಯನ್ನು ಕೊಯ್ದು ತರೋಣ. ನಂತರ ಬೂದು ಕುಂಬಳಕಾಯಿಯ ಸಿಪ್ಪೆ ಮತ್ತು ತಿರುಳನ್ನು ತೆಗೆದು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಕತ್ತರಿಸಿಟ್ಟುಕೊಳ್ಳೋಣ. ಇಲ್ಲಿ ನಾವು ತೆಗೆದುಕೊಂಡಿರುವ ಕುಂಬಳಕಾಯಿ ಹೋಳುಗಳ ತೂಕ 5 kg 700 ಗ್ರಾಮ್ಸ್. ಕತ್ತರಿಸಿದ ಹೋಳುಗಳನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ಬೇಯಿಸಿದ ಕುಂಬಳಕಾಯಿ ಹೋಳುಗಳನ್ನು ಚೆನ್ನಾಗಿ ರುಬ್ಬಿಕೊಳ್ಳೋಣ. ರುಬ್ಬಿದ ಕುಂಬಳಕಾಯಿಯಲ್ಲಿರುವ ನೀರನ್ನು ಒಂದು ಬಟ್ಟೆಯ ಸಹಾಯದಿಂದ ಸೋಸಿಕೊಳ್ಳೋಣ. ಕುಂಬಳಕಾಯಿಯಲ್ಲಿರುವ ನೀರನ್ನು ಸೋಸಿಕೊಂಡ ನಂತರ ಸಿಕ್ಕಿದ ಕುಂಬಳಕಾಯಿ ಪಲ್ಪಿನ ತೂಕ 3 kg 400 ಗ್ರಾಮ್ಸ್. ಈಗ ದೊರೆತ ಕುಂಬಳಕಾಯಿಯ ನೀರನ್ನು ತೆಗೆದಿಟ್ಟುಕೊಳ್ಳೋಣ. ನಂತರ ಕಲ್ಲು ಸಕ್ಕರೆಯನ್ನು ಕರಗಿಸಲು ಇದು ಬೇಕಾಗುತ್ತದೆ. ಕುಂಬಳಕಾಯಿ ಪಲ್ಪನ್ನು ಹುರಿಯಲು ಬೇಕಾದ ತುಪ್ಪದ ಪ್ರಮಾಣ 544 ಗ್ರಾಮ್ಸ್. ಇಲ್ಲಿ ನಾವು ದೇಸಿ ಹಸುವಿನ A2 ತುಪ್ಪವನ್ನು ತೆಗೆದುಕೊಂಡಿದ್ದೇವೆ. ಒಂದು ದಪ್ಪ ತಳದ ಪಾತ್ರೆಗೆ ತುಪ್ಪ ಹಾಕಿ ಹಿಂಡಿ ಇಟ್ಟುಕೊಂಡ ಕುಂಬಳಕಾಯಿಯನ್ನು ಹಾಕಿ ಅದು ಹೊಂಬಣ್ಣಕ್ಕೆ ಬರುವ ತನಕ ಚೆನ್ನಾಗಿ ಹುರಿದುಕೊಳ್ಳೋಣ. ಬೇಯಿಸಿ ಸೋಸಿದ ನಂತರ ದೊರೆತ ಕುಂಬಳಕಾಯಿ ಪಲ್ಪಿಗೆ ಸಮಪ್ರಮಾಣ ಬೆಲ್ಲ ಅಥವಾ ಸಕ್ಕರೆಯನ್ನು ತೆಗೆದುಕೊಳ್ಳಬೇಕು. ನಾವಿಲ್ಲಿ ಕಲ್ಲು ಸಕ್ಕರೆಯನ್ನು ತೆಗೆದುಕೊಂಡಿದ್ದೇವೆ. ಕುಂಬಳಕಾಯಿ ನೀರಿಗೆ ಕಲ್ಲು ಸಕ್ಕರೆ ಹಾಕಿ ಚೆನ್ನಾಗಿ ಕುದಿಸಿ ಸೋಸಿಕೊಳ್ಳೋಣ. ಬೇಯಿಸಿ ಸೋಸಿದ ನಂತರ ದೊರೆತ ಕುಂಬಳಕಾಯಿಯ ಪಲ್ಪ್ 3 kg 400 ಗ್ರಾಮ್ಸ್. ನಾವು ಇಲ್ಲಿ ಅಷ್ಟೇ ಪ್ರಮಾಣದ ಕಲ್ಲು ಸಕ್ಕರೆಯನ್ನು ತೆಗೆದುಕೊಂಡಿಲ್ಲ, ಸಿಹಿ ಜಾಸ್ತಿ ಆಗಬಹುದು ಎಂಬ ಕಾರಣಕ್ಕೆ 2 kg ಕಲ್ಲು ಸಕ್ಕರೆಯನ್ನು ತೆಗೆದುಕೊಂಡಿರುತ್ತೇವೆ. ಕುಂಬಳಕಾಯಿಯ ಪಲ್ಪ್ ಹೊಂಬಣ್ಣಕ್ಕೆ ತಿರುಗಿ ತುಪ್ಪ ಬಿಡಲು ಪ್ರಾರಂಭವಾದಾಗ ಕಲ್ಲು ಸಕ್ಕರೆಯ ಮಿಶ್ರಣವನ್ನು ಇದಕ್ಕೆ ಹಾಕಿ ಮಧ್ಯಮ ಉರಿಯಲ್ಲಿ ಕಾಯಿಸಿಕೊಳ್ಳೋಣ. ಲೇಹ್ಯ ಸಿದ್ಧವಾಗುವ ಕೊನೆಯ ಹಂತದಲ್ಲಿ ಹಾಕಬೇಕಾದ ಪ್ರಕ್ಷೇಪ ದ್ರವ್ಯಗಳನ್ನು ಈಗ ತಯಾರಿಟ್ಟುಕೊಳ್ಳೋಣ. 65 ಗ್ರಾಮ್ಸ್ಗಳಂತೆ ಹಿಪ್ಪಲಿ, ಒಣಶುಂಠಿ, ಜೀರಿಗೆ, 15 ಗ್ರಾಮ್ಸ್ಗಳಂತೆ ಕಾಳುಮೆಣಸು, ಏಲಕ್ಕಿ, ಚಕ್ಕೆ, ಕೊತ್ತಂಬರಿ ಬೀಜ ಹಾಗೂ ಪತ್ರೆ. ಇವುಗಳನ್ನು ಒಂದು ಬಾಣಲೆಗೆ ಹಾಕಿ ಸ್ವಲ್ಪ ಬಿಸಿ ಮಾಡಿ ನುಣ್ಣಗೆ ಪುಡಿ ಮಾಡಿಟ್ಟುಕೊಳ್ಳೋಣ. ಲೇಹ್ಯವನ್ನು ಮಧ್ಯಮ ಉರಿಯಲ್ಲಿ ಕಾಯಿಸಬೇಕು. ಲೇಹ್ಯವು ಸಿದ್ಧವಾಗುವ ಹಂತದಲ್ಲಿ, ಅಂದರೆ ಸ್ವಲ್ಪ ಲೇಹ್ಯವನ್ನು ತೆಗೆದು ನೀರಿಗೆ ಹಾಕಿದಾಗ ಲೇಹ್ಯವು ನೀರಿನ ತಳಭಾಗದಲ್ಲಿ ಹೋಗಿ ಕುಳಿತುಕೊಳ್ಳಬೇಕು. ಈ ಹಂತದಲ್ಲಿ ನಾವು ಪ್ರಕ್ಷೇಪ ದ್ರವ್ಯಗಳನ್ನು ಹಾಕಿಕೊಳ್ಳೋಣ. ಪ್ರಕ್ಷೇಪ ದ್ರವ್ಯಗಳನ್ನು ಹಾಕಿದ ಕೂಡಲೇ ಲೇಹ್ಯವನ್ನು ಒಲೆಯಿಂದ ಇಳಿಸಿಕೊಂಡು ನಂತರ ಇವುಗಳನ್ನು ಚೆನ್ನಾಗಿ ಮಿಶ್ರಣಗೊಳಿಸೋಣ. ಪ್ರಕ್ಷೇಪ ದ್ರವ್ಯಗಳು ದೀಪನ ಹಾಗೂ ಪಾಚನ ಗುಣಗಳನ್ನು ಹೊಂದಿರುತ್ತದೆ. ಅಂದರೆ ಇದು ಹಸಿವೆಯನ್ನು ಹೆಚ್ಚಿಸುತ್ತದೆ ಹಾಗೂ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ. ಇದರಿಂದಾಗಿ ಲೇಹ್ಯವು ಸುಲಭವಾಗಿ ಜೀರ್ಣವಾಗಿ ನಮ್ಮ ದೇಹದ ರಸಧಾತುವನ್ನು ತಲುಪಲು ಸಹಾಯವಾಗುತ್ತದೆ. ಲೇಹ್ಯವು ಪೂರ್ತಿಯಾಗಿ ತಣ್ಣಗಾದ ನಂತರ ಜೇನುತುಪ್ಪವನ್ನು ಹಾಕಬೇಕು.
ಇಲ್ಲಿ ನಾವು 270 ಗ್ರಾಮ್ಸ್ ಜೇನುತುಪ್ಪವನ್ನು ಹಾಕಿದ್ದೇವೆ. ಈಗ ಆರೋಗ್ಯಕರವಾದ ಕೂಷ್ಮಾಂಡ ರಸಾಯನ ಸಿದ್ಧವಾಗಿದೆ. ಬೂದುಕುಂಬಳಕಾಯಿಯನ್ನು ಬೇಯಿಸಿ ರುಬ್ಬಿ ಸೋಸಿದ ನಂತರ 1 kg ದೊರೆತರೆ ಲೇಹ್ಯ ಮಾಡಲು ಬೇಕಾದ ಸಾಮಗ್ರಿಗಳು ಹೀಗಿವೆ. ಲೇಹ್ಯವನ್ನು ಹೇಗೆ ಮತ್ತು ಯಾವಾಗ ತೆಗೆದುಕೊಳ್ಳಬೇಕು? ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಅಥವಾ ಸಂಜೆ ಅಥವಾ 2 ಬಾರಿ 1 ರಿಂದ 2 ಚಮಚೆ ಲೇಹ್ಯವನ್ನು ತೆಗೆದುಕೊಂಡು 1 ಲೋಟ ಬಿಸಿ ಹಾಲು ಕುಡಿಯಬೇಕು. ಮಕ್ಕಳಿಗೆ ತೂಕ ಹೆಚ್ಚಿಸಲು ಮತ್ತು ಜ್ಞಾಪಕ ಶಕ್ತಿಯನ್ನು ವೃದ್ಧಿಸಲು ಲೇಹ್ಯವನ್ನು ಕೊಡಬಹುದು. ಕೂಷ್ಮಾಂಡ ಅವಲೇಹ್ಯವು ಆಯುರ್ವೇದದ ಒಂದು ಶ್ರೇಷ್ಠ ರಸಾಯನವಾದರೂ ಸಹ ಎಲ್ಲರೂ ಇದನ್ನು ತೆಗೆದುಕೊಳ್ಳುವಂತಿಲ್ಲ. ಇದರಲ್ಲಿ ಕಲ್ಲು ಸಕ್ಕರೆ, ತುಪ್ಪ, ಜೇನುತುಪ್ಪವನ್ನು ಬಳಸಿರುವುದರಿಂದ ಮಧುಮೇಹಿಗಳಿಗೆ ಇದು ಸೂಕ್ತವಲ್ಲ. ಸ್ಥೂಲಕಾಯದವರಿಗೆ, ಜೀರ್ಣಕ್ರಿಯೆ ಸರಿಯಾಗಿ ಆಗದವರಿಗೆ, ವಾಂತಿ ಇರುವವರಿಗೆ, ಭೇದಿ ಇರುವವರಿಗೆ ಇದು ಸೂಕ್ತವಲ್ಲ. ಕೂಷ್ಮಾಂಡ ಅವಲೇಹ್ಯದ ತಯಾರಿಕೆಯ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಇತರರಿಗೂ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.